ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಪ್ರಪಂಚದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ತಮ್ಮದೇ ಆಗಿರುವಂತಹ ಒಂದು ರಾಷ್ಟ್ರಧ್ವಜವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಭಾರತವು ಕೂಡ ತನ್ನದೇ ಆಗಿರುವಂತಹ ಒಂದು ರಾಷ್ಟ್ರಧ್ವಜವನ್ನು ಹೊಂದಿದೆ. ಸೊ ಇವತ್ತು ನಾವು ಭಾರತದ ರಾಷ್ಟ್ರಧ್ವಜದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಭಾರತದ ಇವತ್ತಿನ ತ್ರಿವರ್ಣ ಧ್ವಜ ಏನಿದೆ ಅದನ್ನು ಮೊದಲನೇ ಬಾರಿಗೆ ವಿನ್ಯಾಸಗೊಳಿಸಿದ್ದು, ಅಂದ್ರೆ ಇದೇ ರೀತಿಯಾದಂತಹ ರಾಷ್ಟ್ರಧ್ವಜ ನಮಗೆ ಇರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದು 1947 ಜುಲೈ 22 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಿಂದಿಯಲ್ಲಿ ಇದನ್ನು ತಿರಂಗ ಅಂತ ಹೇಳಿ ಕರೀತಾರೆ, ಕನ್ನಡದಲ್ಲಿ ಇದನ್ನು ತ್ರಿವರ್ಣ ಧ್ವಜ ಅಂತ ಹೇಳಿ ಕರೀತಾರೆ. 3:2 ಒಂದು ಅನುಪಾತದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನ ಇವತ್ತು ವಿನ್ಯಾಸಗೊಳಿಸಿದ್ದಾರೆ. ಇದನ್ನ ವಿನ್ಯಾಸಗೊಳಿಸಿದಂಥವರು ಪಿಂಗಾಳಿ ವೆಂಕಯ್ಯನವರು. ನಮ್ಮ ಒಂದು ಧ್ವಜದ ಗಾತ್ರ ಅಂದ್ರೆ ಅಗಲ ಮತ್ತೆ ಉದ್ದ, ಅದರ ಜೊತೆಗೆ ನಮ್ಮ ಒಂದು ಅಶೋಕ ಚಕ್ರ ಏನಿದೆ ನಮ್ಮ ಒಂದು ಧ್ವಜದಲ್ಲಿ ಅದರ ಒಂದು ಅಗಲ ಎಷ್ಟಿರಬೇಕು ಅಂದ್ರೆ ಮಿಲಿಮೀಟರ್ಗಳಲ್ಲಿ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೇನೆ. ಮೊದಲನೇದಾಗಿ ಧ್ವಜವನ್ನು ವಿನ್ಯಾಸ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತೆ ಅಗಲ ಇದ್ದಿದ್ದು 6300 × 4200. ಅದರಲ್ಲಿ 1295 ಮಿಲಿಮೀಟರ್ಗಳ ಅಶೋಕ ಚಕ್ರವನ್ನ ವಿನ್ಯಾಸ ಮಾಡಿದ್ರು. ಎರಡನೇದಾಗಿ 3600 × 2400 740 ಮಿಲಿಮೀಟರ್ಗಳ ಅಶೋಕ ಚಕ್ರ. ಮೂರನೇದಾಗಿ 2700 × 1800 555 ಮಿಲಿಮೀಟರ್ಗಳ ಅಶೋಕ ಚಕ್ರ. ನಾಲ್ಕನೇದಾಗಿ 1800 × 1200 ಮಿಲಿಮೀಟರ್ಗಳ ಉದ್ದ ಮತ್ತು ಅಗಲ ಇರುವಂತಹ ನಮ್ಮ ಧ್ವಜ, ಅದರಲ್ಲಿ 370 ಮಿಲಿಮೀಟರ್ಗಳ ಅಶೋಕ ಚಕ್ರ. ಐದನೇದಾಗಿ 1350 × 900, ಇದರಲ್ಲಿ 280 ಮಿಲಿಮೀಟರ್ಗಳ ಅಶೋಕ ಚಕ್ರ ಇತ್ತು. ಆರನೇದಾಗಿ 900 × 600 ಒಂದು ಧ್ವಜದಲ್ಲಿ 185 ಮಿಲಿಮೀಟರ್ಗಳ ಅಶೋಕ ಚಕ್ರ. ಏಳನೇದಾಗಿ 450 × 300ರಲ್ಲಿ 90 ಮಿಲಿಮೀಟರ್ಗಳ ಅಶೋಕ ಚಕ್ರ. ಎಂಟನೇದಾಗಿ 225 × 150, ಇದರಲ್ಲಿ 40 ಮಿಲಿಮೀಟರ್ಗಳ ಅಶೋಕ ಚಕ್ರ. ಒಂಬತ್ತನೇದಾಗಿ ಕೊನೆಯದಾಗಿ ನೋಡಿದ್ರೆ 150 × 100, ಇದರಲ್ಲಿ 25 ಮಿಲಿಮೀಟರ್ಗಳ ಒಂದು ಅಶೋಕ ಚಕ್ರವನ್ನ ಇವತ್ತು ವಿನ್ಯಾಸಗೊಳಿಸಲಾಗಿದೆ. ತ್ರಿವರ್ಣ ಧ್ವಜದ ಅಂದ್ರೆ ನಮ್ಮ ರಾಷ್ಟ್ರಧ್ವಜದ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಇದರಲ್ಲಿ ಇರುವಂತಹ 24 ಗೆರೆಗಳ ಅಶೋಕ ಚಕ್ರ ಏನಿದೆ ಅದು ನಮ್ಮ ದೇಶದಲ್ಲಿರುವಂತಹ ವಿವಿಧ ಜಾತಿ, ವಿವಿಧ ಜನಾಂಗ, ವಿವಿಧ ಪಂಗಡಗಳಿಗೆ ಸೇರಿರುವಂತಹ ಎಲ್ಲಾ ಜನರು ಕೂಡ ಒಟ್ಟಾರೆಯಾಗಿ ಒಗ್ಗೂಡಿ ಸಮಾನತೆಯಿಂದ ಬಾಳಬೇಕು ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಇದರ ಜೊತೆಗೆ ನಮ್ಮ ಒಂದು ರಾಷ್ಟ್ರದ ಧ್ವಜ ಏನಿದೆ ಆ ರಾಷ್ಟ್ರಧ್ವಜವನ್ನ ನಾವು ಕೈಯಲ್ಲಿಯೇ ನೇದಿರುವಂತಹ ಒಂದು ಖಾದಿ ಬಟ್ಟೆಯಲ್ಲಿ ಅಥವಾ ಹತ್ತಿಯ ಬಟ್ಟೆಯಲ್ಲಿ ತಯಾರು ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಒಂದು ಧ್ವಜದ ಒಂದು ಸಂಹಿತೆ ಹೇಳ್ತಾ ಹೋಗುತ್ತೆ. ಅದರ ಜೊತೆಗೆ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಎನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ನಮ್ಮ ರಾಷ್ಟ್ರಧ್ವಜವನ್ನ ತಯಾರು ಮಾಡಲಾಗುತ್ತೆ. ಗರಗವನ್ನು ಹೊರತುಪಡಿಸಿ ಕರ್ನಾಟಕದ ಸುಮಾರು 52 ಕಡೆಗಳಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ತಯಾರು ಮಾಡಲಾಗುತ್ತೆ. ಇದೆಲ್ಲದರ ಜೊತೆಯಲ್ಲಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಯಾವುದು 3 ಬಣ್ಣಗಳಿರೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ 3 ಬಣ್ಣಗಳು ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ, ಕೇಸರಿ ಬಣ್ಣ ಧ್ಯೇಯ, ಪರಿತ್ಯಾಗ ಮತ್ತು ಬಲಿದಾನವನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿಯನ್ನು ಸೂಚಿಸಿದ್ರೆ, ಹಳದಿ ಬಣ್ಣವು ಪ್ರಗತಿಯನ್ನ ಸೂಚಿಸುತ್ತೆ. ರಾಷ್ಟ್ರಧ್ವಜವನ್ನು ಹಾರಿಸಿದ ಮೇಲೆ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಇದರ ಜೊತೆಯಲ್ಲಿ
ರಾಷ್ಟ್ರಧ್ವಜವನ್ನು ನಾವು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿ ನೋಡಿದರೆ, ರಾಷ್ಟ್ರಧ್ವಜವನ್ನು ಏರಿಸುವಾಗ ತುಂಬ ಶೀಘ್ರಗತಿಯಲ್ಲಿ ಏರಿಸಬೇಕು, ಮತ್ತು ಅದನ್ನು ಇಳಿಸ್ಕೊಳ್ಳುವಾಗ ನಿಧಾನವಾಗಿ ಇಳಿಸಬೇಕು. ಮತ್ತು ನಮ್ಮ ಒಂದು ರಾಷ್ಟ್ರಧ್ವಜವನ್ನು ಸೂರ್ಯೋದಯದ ಒಂದು ಸಂದರ್ಭದಲ್ಲಿ ಏರಿಸಬೇಕು, ಸೂರ್ಯಾಸ್ತದ ಸಂದರ್ಭದಲ್ಲಿ ಅದನ್ನು ವಾಪಸ್ ಕೆಳಗೆ ಇಳಿಸಬೇಕು. ಅದರ ಜೊತೆಯಲ್ಲಿ ರಾಷ್ಟ್ರಮಟ್ಟದ ಆಚರಣೆಗಳ ಒಂದು ಸಂದರ್ಭದಲ್ಲಿ ಕಡ್ಡಾಯವಾಗಿ ಬಳಸಬೇಕಾಗುತ್ತೆ. ರಾಷ್ಟ್ರಮಟ್ಟದ ಆಚರಣೆಗಳು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಈ ಥರದ ಸಂದರ್ಭದಲ್ಲಿ ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗಿರುತ್ತೆ. ಅದರ ಜೊತೆಗೆ ಬಣ್ಣಗಳು ಸರಿಯಾಗಿರುವ ರೀತಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು. ಅಂದರೆ ಕೇಸರಿ ಬಣ್ಣ ಮೇಲೆ ಮಧ್ಯದಲ್ಲಿ ಬಿಳಿ ಬಣ್ಣ, ಕೆಳಗೆ ಹಸಿರು ಬಣ್ಣ ಇರುವ ರೀತಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗತ್ತೆ. ಅದರ ಜೊತೆಗೆ ರಾಷ್ಟ್ರಧ್ವಜವನ್ನು ನಾವೇನಾದರೂ ಅವಮಾನ ಮಾಡಿದ್ವಿ ಅಂತ ಹೇಳಿದರೆ ರಾಷ್ಟ್ರೀಯ ಗೌರವದ ಅವಮಾನ ವಿರೋಧಿ ಕಾಯ್ದೆಯಡಿಯಲ್ಲಿ ಅಂಥವರನ್ನು ಶಿಕ್ಷೆಗೆ ಕೂಡ ಗುರಿಪಡಿಸಲಾಗುತ್ತೆ. ಇದರ ನಂತರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಹವಾಮಾನದ ಒಂದು ವೈಪರೀತ್ಯದಿಂದ ಕೂಡ ನಾವು ನಮ್ಮ ರಾಷ್ಟ್ರಧ್ವಜವನ್ನು ಕಾಪಾಡಿಕೊಳ್ಬೇಕು. ಅಂದರೆ ಮಳೆ, ಗಾಳಿ, ಈ ಥರದ ಹವಾಮಾನ ವೈಪರೀತ್ಯಗಳು ಏನಾದರೂ ಆದರೆ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಧ್ವಜವನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋದ್ರಿಂದ ಮಕ್ಕಳಲ್ಲಿ ಒಂದು ದೇಶದ ಬಗ್ಗೆ ಅಭಿಮಾನವನ್ನು ಕೂಡ ನಾವು ಉಂಟು ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದಿಷ್ಟು ನಮ್ಮ ರಾಷ್ಟ್ರಧ್ವಜದ ಕುರಿತಾಗಿರುವಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮಿಂದ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.